ಮರಿಮೂಡನ ಕೋಡಿಗೊಡೆಯನ ಪಾಡಂ ಕೈವೆ ಕೋಡಿಗೊಡೆಯನ ಪಾಡಂ ಕೈವೆ ನಾಡಿನ ಜನರೇ ನೋಡಿರಿ ನಾಡಿನ ಜನರೇ ನೋಡಿರಿ ಮತಾಂಧ ದುರಾತ್ಮ ಕಠೋರ ಕೂಳ ರೇಡಿಯೋ ಮತಾಂಧ ದುರಾತ್ಮ ಕಠೋರ ಕೂಳ ರೇಡಿಯೋ 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 ನೋಡಿದ ನನ್ನ ಮಾಯ ಪ್ರಭಾವ ಹೇಗಿದೆ ದಮಯಂತಿ ನಾ ಇರುವ ಮಾರ್ಗದಲ್ಲಿ 2 ಜಗನ್ಮೋಹನಕರವಾದ ಹಂಸ ಪಕ್ಷಿಗಳನ್ನು ನಿರ್ಮಿಸಿ ಅದನ್ನಿಡಿಯುವಂತೆ ಮನಸ್ಸನ್ನುಟ್ಟಿಸಿ ನೀಚ ನಡನ ಅಚ್ಚಳವನ್ನು ಆಕಾಶ ಮಾರ್ಗವಾಗಿ ಎತ್ತುಕೊಂಡು ಹೋಗುವಂತೆ ಮಾಡದೆ ಹೋದರೆ ನಾನು ಶನಿರಾಜನೇ ಸೂರ್ಯ ತಲೆಯೇ ಛೋಯದೇವಿ ಗರ್ಭದಲ್ಲಿ ಜನಿಸುವ ಸಾರ್ಥಕವೇ ಇರಲಿ ಇರಲಿ ಮುಂದಿನ ತಮಾಷೆಯನ್ನು ನೋಡುತ್ತಿರಿಯಾಗಿದೆ ಅಡವಿ ಗಿಡವಿ ಎಡೆಯಲ್ಲಿ ಈಗ ತಡಕವಳನ್ನು ಮರದಿಯೋ ಅಡವಿ ಗಿಡವಿ ಎಡೆಯಲ್ಲಿ ಈಗ ತಡಕವಳನ್ನು ಮರದಿಯೋ ಒಡಲ ಹುರಿಯ ತಡೆಯಲೀಗ ಒಡಲ ಹುರಿಯ ತಡೆಯಲೀಗ ಒಡನೆ ಮಾರ್ಗ ಬಿಡಿಸಿದೆ ಒಡನೆ ಮಾರ್ಗ ಬಿಡಿಸಿದೆ ಒಡನೆ ಮಾರ್ಗ ಬಿಡಿಸಿದೆ ಸ್ಥಳದಿ ದೊರೆಯ ಸತ್ಯ ಸ್ಥಳದಿ ದೊರೆಯ ಸತ್ಯ ಮದವ ಮುರಿವೆ ನೀಕ್ಷಣ ಮದವ ಮುರಿವೆ ನೀಕ್ಷಣ ಮದವ 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 ಮುರಿವೆ ನೀಕ್ಷಣ 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 ಓ ಪ್ರಿಯ ಅಲ್ಲಿ ನೋಡು, ನಮ್ಮ ಎದುರಾಗಿ ಹಾರಾಡುತ್ತಿರುವ ಅಂಶ ಮರಿಯನ್ನು ನೋಡಿದ್ಯಾ? ನೋಡಿದೇನು ಪ್ರಿಯ? ಅದರಲ್ಲಿ ಒಂದು ಅಂಶ ಮರಿ ಹಿಡಿದು ನಾವಿರುವರು ಭಕ್ಷೋಣ ಪ್ರಿಯ. ನಿಮ್ಮ ಇಷ್ಟದಂತೆ ಆಗಬಹುದು. ಇದೇನು ಆಶ್ಚರ್ಯ! ನನ್ನ ಅಚ್ಚರವನ್ನು ಆಕಾಶ ಮಾರ್ಗವಾಗಿ ಎತ್ತುಕೊಂಡು ಹೋಯ್ತಲ್ಲ ಮನೋಹರಿ, ಮುಂದೇನು ಗತಿ? ಎಲ್ಲವೂ ನಡೆದೆ ನಾವು ಸಾಮಾನ್ಯವಾದ ಅಂಶಗಳೆಂದು ತಿಳಿದಿರುವೆಯಾ? ಮಹಾದೇವನಿಂದ ಕಳಿಸಲ್ಪಟ್ಟ ಅಂಶಗಳೆಂದು ತಿಳಿಯುವನಾಗು. ನೋಡಿದೆಯ ನನ್ನ ಅಚ್ಚಡವನ್ನು ಆಕಾಶ ಮಾರ್ಗವಾಗಿ ಎತ್ತುಕೊಂಡು ಹೋಯ್ತಲ್ಲ, ಮುಂದೇನು ಗತಿ ಮನೋಹರಿ? ಎಲ್ಲವೋ ನಳರಾಜನೇ, ನಾವು ಯಾರೆಂದು ತಿಳಿದಿರುವೆ? ನಿನ್ನ ತಮ್ಮನಾದ ಪುಷ್ಕರನೇ ಪಗಡಿ ಆಟವನ್ನು ಆಡಿಸಿ ನಿನ್ನ ಐಶ್ವರ್ಯವನ್ನು ಸೆಳೆದುಕೊಂಡು ಆ ಶನಿದೇವನಿಂದ ಕಳುಹಿಸಲ್ಪಟ್ಟ ಅಂಶವೆಂದು ತಿಳಿಯೋನಾಗು. ಮುಂದೆ ಇದಕ್ಕಿಂತಲೂ ಅಧಿಕವಾದ ಕಷ್ಟ ಪ್ರಾಪ್ತಿಯಾಗುವುದೆಂದು ತಿಳಿಯೋನಾಗು. ಏನು ಶನಿದೇವರಿಂದ ಕಳಿಸಲ್ಪಟ್ಟ ಅಂಶಮರಿಗಳೇ ನೀವು? ಭಾನುಕುಮಾರನಾದ ಶನಿದೇವರಿಗೆ ನಾವೇನ ಅಪರಾಧವನ್ನು ಮಾಡಿದೆವು? ನಮ್ಮ ರಾಜಕೋಶಾದಿಗಳೆಲ್ಲ ನಮ್ಮನ್ನು ಇಂಥ ಕಷ್ಟಕ್ಕೆ ಗುರಿ ಮಾಡಲು ಮನೋಹರಿ. ಬೇಡಿ. ರಮಣಿ ನಾನು ಮನೋಹರಿ ಬೇಡಿ. ಸೂರ್ಯ ಸೂರ್ಯ
ಭಾನುಕುಮಾರರಾದ ಶನಿದೇವರಿಗೆ ನಾವೇನ ಅಪರಾಧವನ್ನು ಮಾಡಿದೆವು? ನಮ್ಮ ರಾಜಕೋಶಾದಿಗಳೆಲ್ಲ ಸೆಳೆದುಕೊಳ್ಳದಲ್ಲವೇ ನಮ್ಮನ್ನು ಇಂಥ ಕಷ್ಟಕ್ಕೆ ಗುರಿ ಮಾಡೋದಿಲ್ಲ ಮನೋಹರಿ. ಮತ್ತೇನು ಗತಿ? ಪ್ರಿಯಾ ಚಿಂತಿಸಬೇಡಿ. ಆದ್ದರಿಂದ ನೀನು ನಿಮ್ಮ ತಂದೆಯ ವಿದರ್ಭಾಪುರಕ್ಕೆ ಹೋಗಿ ಸುಖದಿಂದ ಕಾಲವನ್ನು ಅದೆಂದಿಗೂ ಸಾಧ್ಯವಿಲ್ಲ ಪ್ರಿಯಾ, ಅದೆಂದಿಗೂ ಸಾಧ್ಯವಿಲ್ಲ. ದಮಯಂತಿ, ಪ್ರಿಯಾ ಪ್ರಿಯಾ, ನೀವಿರುವ ಕಾಡೇ ನನಗೆ ಅರಮನೆಗಾಗಿರುವುದು, ನೀವಿಲ್ಲದಿರುವ ಅರಮನೆಯೇ ನನಗೆ ಕಾಡಾಗಿರುವುದು ಪ್ರಿಯ. ಆದ್ದರಿಂದ ನಾನು ನಿಮ್ಮ ಸಂಗಡವೇ ಬರುವನು ಪ್ರಿಯ. ಪ್ರಿಯೆ, ನಿನ್ನ ಇಷ್ಟ ಇದ್ದಂತಾಗಲಿ, ನಡಿ ಪ್ರಿಯೆ. ರಮಣ ರಮಣ ಬಾಯಾರು ದೇಹೋದನಗೆ ಅಡೆ ಇಡಲಾರೆನು ಅಡೆ ಇಡಲಾರೆನು ಅಡವಿಯ ಜಾಲದೋಳು ಕಡು ಕಪವೇ ನೀನು ನಡೆಯಲಾರೆನು ನಾನು. ಕಡು ಕಪವೇ ನೀನು ನಡೆಯಲಾರೆನು ನಾನು. ರಮಣ ರಮಣ ಕವಸಾಯಿಸೆ ರಮಣಿಯೇ ನೀನು ಕವಸಾಯಿಸೆ ರಮಣಿಯೇ ನೀನು ಪಾಪವಸಾಯಿಸೆ ರಮಣಿಯೇ ನೀನು ಪಾಪವಸಾಯಿಸೆ ರಮಣಿಯೇ ನೀನು. ರಮಣಿ ರಮಣಿ ಪಾಪವಸಾಯಿಸೆ ಗಣೇಶರಾಜಬೇಡಿ. ಬಾ ಯಾರು ನನಗೆ ಎಲ್ಲವನ್ನು ತಂದೆ ಕೊಡೆ ಬಾ ಯಾರು ನನಗೆ ಎಲ್ಲವನ್ನು ತಂದೆ ಕೊಡೆ ತಾಳಲಾರೇನು ನಾನು ದಾಹದ ಬಾಧೆಯ ತಾಳಲಾರೇನು ನಾನು ದಾಹದ ಬಾಧೆಯ ರಮಣ ಕಾಂತ ಬಾಯಾರು ದೇಹೋದನಗೆ ಈ ಕಾಲದೊಳಗೆ ಜಲವನ್ನು ಎಲ್ಲಿ ತರಲಿ ಮನೋಹರಿ. ಈ ಕಾಲಿನೊಳಗೆ ಜಲವನ್ನು ಎಲ್ಲಿ ತರಲಿ ದಾಹವ ಸಹಿಸೆ ರಮಣಿಯೇ ನೀನು ಮನೋಹರಿ. ದಾಹವ ಸಹಿಸೆ ರಮಣಿಯೇ ನೀನು
ದೇವಯ್ಯ ಹರಿ ಅಳಲಾರೆನು ನಾನು ಹಸುವಿನ ಬಾಧೆಯ ರಮಣ ರಾಂತ ಹಸುವಾಗುತ್ತೆ ಹೋದನಗೆ ಈ ಆಹಾರವೆಲ್ಲಿ ತರಲಿ ಹರಿ ಬೇಡಿ ಆಹಾರವೆಲ್ಲಿ ತರಲಿ ಹಸುವನ್ನು ಸಹಿಸೆ ರಮಣಿಯಲ್ಲಿ ಬೇಡಿ ಹಸುವನ್ನು ಸಹಿಸೆ ರಮಣಿಯಲ್ಲಿ ರಮಣಿ ಹಸುವನ್ನು ಸಹಿಸೆ ಪಾಪಿಯ ದೇವಯ್ಯ ಕರವಾನು ಬೇಡ ಹರಿ ಪಾಪಿಯ ದೇವಯ್ಯ ಕರವಾನು ಬೇಡ ಬಾರಿ ಕಷ್ಟ ಬಂದೊದಗಿದೆ ಮಗೆ ದೇವಾ ದೇವಾ ಅತಪಾಗ್ಯನ್ನ ನಾದೆ ನಳಿನಾಪಕ್ಕೆ ಹರಿ ಅತಪಾಗ್ಯನ್ನ ನಾದೆ ನಳಿನಾಪ್ರೇಮಿ ಕರವಾನು ಪಿಡಿದಿಕ್ಕೆ ದೇವಾ ದೇವಾ ಮನೋಹರಿ ಪ್ರಾಣೇಶ್ವರ ಮಹಾರಾಜರಿಗೆ ವಂದಿಸುವೆನು. ಪ್ರಾಸ್ಯ ನಿನಗೆ ಮಂಗಳವಾಗಲಿ ಬಾ. ಮಹಾರಾಜರೇ, ನಿಮ್ಮ ಅಳಿಯರ ನಳರಾಜರು ಈ ಮಕ್ಕಳನ್ನು ಕರೆದುಕೊಂಡು ಹೋಗಿ ನಿಮ್ಮ ಪುರಕ್ಕೆ ಬಿಟ್ಟು ಬಾರದು ತಿಳಿಸಿದರು ಮಹಾರಾಜರೇ. ಏನಯ್ಯ ನೀನೀಗ ಬೇಡಿದ ನುಡಿಯನ ಪ್ರಶ್ನೆ ಮಹಾರಾಜರೇ, ಏನಯ್ಯ ನೀನೀಗ ಬೇಡಿದ ನುಡಿಯನ ಆಶ್ಚರ್ಯವಾಗುವುದು ಆಶ್ಚರ್ಯವಾಗುವುದು ಪ್ರಶ್ನೆ ನೀನೇನು ಪ್ರಶ್ನೆ ಮಹಾರಾಜರೇ, ಧರಣಿ ಪಾಸುತ್ತಾರನ್ನು ಕಳಿಸಿದ ಕಾರಣವೋ ಪ್ರಶ್ನೆ ಮಹಾರಾಜರೇ, ಧರಣಿ ಪಾಸುತ್ತಾರನ್ನು ಕಳಿಸಿದ ಕಾರಣವ ಮಾಜಾದೆ ಬೇಳೆನಗೆ ಮಾಜಾದೆ ಬೇಳೆನಗೆ ಪ್ರಾಸ್ನೆ ನೀನೇನು ಎಲೆ ಪ್ರಾಸ್ನೇಹನಿ, ನೀನು ಹೇಳಿದ ನುಡಿಯು ನಿಜವೇ? ಅಲ್ಲದೆ ಈ ಮಕ್ಕಳನ್ನು ಕರೆದುಕೊಂಡು ಬಂದಿರಲು ಕಾರಣವಾದರೂ ಏನು ಅದನ್ನು ತಿಳಿಸು. ಮಹಾರಾಜರೇ, ಹೇಳುವುದನ್ನು ಕೇಳಿ. ಏನ ಹೇಳಲಿ ನಾನು ಈ ವಾರ್ತೆಯನ್ನೆಲ್ಲ. ಮಹಾರಾಜರೇ, ಪ್ರಾಸ್ಯ
ಧರಣಿ ನಾಥನು ದೊರೆಯು ದರೆಯನೆಲ್ಲವ ಸೋದು ಅಯ್ಯ ಅಯ್ಯ ಮಹಾರಾಜರೇ ದಾಸ್ಯ ಪಾಪಿಯಾದನು ರಾಜ ಪಗಡೆ ಆಟಗಳಿಂದ ಮಹಾರಾಜರೇ ದಾಸ್ಯ ಹೇಳು ನಾವು ಪಾಪಿಯಾದನು ರಾಜ ಪಗಡೆ ಆಟಗಳಿಂದ ಏನ ಮಾಡಲಿ ನಾನು ಮಹಾರಾಜರೇ ದಾಸ್ಯ ಏನ ಮಾಡಲಿ ನಾನು ಎಲ್ಲಿ ಹೋಗಲಿ ಏನ ಹೇಳಲಿ ನಾನು ಏನ ವಾರ್ತೆಯನ್ನೆಲ್ಲ ಧರಣಿ ನಾಥನು ದೊರೆಯು ದರೆಯನೆಲ್ಲವ ಸೋತು ಅಯ್ಯ ಅಯ್ಯ ಮಹಾರಾಜರೇ ದಾಸ್ಯ ನಿಮ್ಮ ಹಳಿಯಾರದ ನಳರಾಜರು ಪುಷ್ಕರನಲ್ಲಿ ಜೂಜನ್ನಾಡಿ ಸಕಲ ಸಾಮ್ರಾಜ್ಯವನ್ನು ಸೋತು ಕಾಡಿಗೆ ಹೋದರಾದ ಕಾರಣ ನಾನು ಈ ಮಕ್ಕಳನ್ನು ತಮ್ಮ ಸನ್ನಿಧಿಯೇ ಕರೆತಂದನು. ಇವರ ಪೋಷಣೆಯು ಇವರ ಭಾರವು ತಮ್ಮದಾಗಿರುವುದು ಮಹಾರಾಜರೇ. ನಾನಿನ್ನ ಹೊರಡುವೆನು. ದಾಸ್ಯ ನಿನಗೆ ಮಂಗಳವಾಗಲಿ. ನೀನಿನ್ನು ಹೋಗಿ ಬರೋನಾಗು. ತಮ್ಮ ಅಪ್ಪಣೆಯಂತೆ ಆಗಬಹುದು. ಪ್ರಿಯ ರಮಣೆ ಕಾಂತೆ ಕೇಳಿದೆಯ ನೀನೋ ಮನೋಹರಿ ಮನೋಹರ ಚಿಂತಿಸಬೇಡಿರಿ. ಹಳೆಯ ನಳರಾಜನೋ ಕುಮಾರಿ ದಮಯಂತಿಯಳು ಮನೋಹರಿ ಮನೋಹರ ಚಿಂತಿಸಬೇಡಿರಿ. ಹಳೆಯ ನಳರಾಜನೋ ಕುಮಾರಿ ದಮಯಂತಿಯಳು ಜೋಜಿನ ನಪದಿಂದ ರಾಜವೆಲ್ಲನೋ ಸೋತೋ ಮನೋಹರಿ ಚಿಂತಿಸಬೇಡಿರಿ. ರಾಜವೆಲ್ಲನೋ ಸೋತ ಕಾಡಿಗೆ ಹೋದರೆ ರಮಣೆ ಕಾಂತೆ ಕೇಳಿದೆಯ ನೀನೋ ಕುಮಾರಿ ಮನೋಹರ ಚಿಂತಿಸಬೇಡಿರಿ. ವೀರ ಪುಷ್ಕರ ನೋಡೋ ಜೋಜಿನ ನ್ಯಾಪದಿಂದ ಮನೋರೇ ವೀರ ಪುಷ್ಕರ ನೋಡೋ ಜೋಜಿನ ನ್ಯಾಪದಿಂದ ರಾಜವೆಲ್ಲನೂ ಸೋತ ಕಾಡಿಗೆ ಹೋದರೆ ಮನೋರೇ ರಾಜವೆಲ್ಲನೂ ಸೋತು ಕಾಡಿಗೆ ಹೋದರೆ ರಮಣೆ ಕಾಂತೆ ಕೇಳಿದೆಯ ನೀನೋ ಮನೋಹರಿ ಕೇಳಿದೆಯಾ? ಮನೋಹರ ನಮ್ಮ ಅಳಿಯನಾದ ನಳರಾಜನು ಕುಮಾರಿಯಾದ ದಮಯಂತಿಯು ಕಾನನಕ್ಕೆ ಹೋದ ಕಾರಣ ಈ ಮಕ್ಕಳನ್ನು ಕರೆದುಕೊಂಡು ಬಂದಿರುವನು ನೋಡಿದ್ಯಾ ಮನೋಹರಿ? ಮನೋಹರ ಮನೋಹರಿ ಹರಸುವುದೇನಿಗೆ ನಳದ ಮಯಂತಿಯರ ಮನೋಹರ ಮನೋಹರಿ ಹರಸುವುದೇನಿಗೆ
ನಳದ ಮಾಯಂತಿಯರ ಪ್ರಿಯ ಪ್ರಿಯೆ ಏ ನಮಟ ಓದಿಗ ಮಾನವಾದಿ ಪತಿಯೇ ಪ್ರಿಯ ಪ್ರಿಯೆ ಏ ನಮ ಓದಿಗ ಮಾನವಾದಿ ಪತಿಯೇ ಏ ನಮಟ ಓದಿಗ ಮಾನವಾದಿ ಪತಿಯೇ ಏ ನಮಟ ಓದಿಗ ಮಾನವಾದಿ ಪತಿಯೇ ಪ್ರಿಯ ಪ್ರಿಯೆ ಹೇ ನಮಠ ಓದಿಗ ಮಾನವಾದಿ ಪತಿಯೇ ಅರಸವೋದೆ ದಿಗೆ ನಳದ ಮಾಯೇತಿಯರ ಪ್ರಿಯ ಪ್ರಿಯೆ ಚಿಂತಿಸಬೇಡಳಾಗು ದರನೆ ದೊಂಗೊಮ್ಮ ಬೋಲೆ ವರದನ ದಯದಿಂದ ಪ್ರಿಯ ಪ್ರಿಯೆ ದರುಣಿದೆ ಕೊನೆ ನಿನ್ನ ದಯವು ಪಾಲಿಸುತ್ತೇವ ದರುಣಿದೆ ಕೊನೆ ನಿನ್ನ ದಯವು ಪಾಲಿಸುತ್ತೇವ ದರುಣಿದೆ ಕೊನೆ ನಿನ್ನ ದಯವು ಪಾಲಿಸುತ್ತೇವ ಪ್ರಿಯ ಪ್ರಿಯೆ ದರುಣಿದೆ ಕೊನೆ ನಿನ್ನ ದಯವು ಪಾಲಿಸುತ್ತೇವ ಅರಸುವುದೇ ದಿಗೆ ನಳದ ಮಾಯೇತಿಯರ ಪ್ರಿಯ ಪ್ರಿಯೆ ಈಯತೆಗೆ ಗುರಿ ಯಾಗಿ ಕೊಡುವಲ್ಲೆ ಮಗಳೇ ಈಯತೆಗೆ ಗುರಿ ಯಾಗಿ ಕೊಡುವಲ್ಲೆ ಮಗಳೇ ಈಯತೆಗೆ ಗುರಿ ಯಾಗಿ ಕೊಡುವಲ್ಲೆ ಮಗಳೇ ಮನೋಹರ ಮನೋಹರಿ ಈಯತೆಗೆ ಗುರಿಯಾಗಿ ಕೊಡುವಲ್ಲೆ ಮಗಳೇ ಅರಸುವುದೇ ದಿಗೆ ನಳದ ಮಾಯೇತಿಯರ ಪ್ರಿಯ ಕಾಂತ ಹಾ ಕುಮಾರಿ ಎಲ್ಲಿರುವೆ ಮಾತನಾಡು ಘೋರ ಕಾಡಿನಳು ಹೇಳಿದಳನು ಸತ್ಯವ ಕೆಡಿಸುವೆ ನಾನೀಗ ಘೋರ ಕಾಡಿನಳು ಹೇಳಿದಳನು ಸತ್ಯವ ಕೆಡಿಸುವೆ ನಾನೀಗ ಹರಿಯ ನಾಂ ತಿಳಿಯದೆ ಹರಿತು ನಾಂ ನೋಡುವೆ ಹರಿತು ನಾಂ ನೋಡುವೆ ಹರಿತು ನಾಂ ನೋಡುವೆ ಓಹೋ ನೋಡುತ್ತೀರಿ ನನ್ನ ಮಾಯ ಪ್ರಭಾವವನ್ನು ಆ ನೀಚನಾದ ನಳನು ದಮಯಂತಿ ಇರುವ ಮಾರ್ಗದಲ್ಲಿ ಒಂದು ಪಾಳು ಚವಡಿಯನ್ನು ನಿರ್ಮಿಸಿ ದಂಪತಿಗಳಿರೋರು ಸೇರುವಂತೆ ಮಾಡಿ ದಮಯಂತಿಗೆ ಮಾಯಾ ನಿದ್ರೆಯನ್ನು ಕೊಟ್ಟು ಓ ನೀಚನಾದ ನಳನ ಮನಸ್ಸನ್ನು ಕೆಡಿಸಿ ದಮಯಂತಿಯ ಸೀರೆಯ ಸೆರಗನ್ನು ಹೊರೆದುಕೊಂಡು ಹೋಗುವಂತೆ ಮಾಡದೆ ಹೋದರೆ ನಾನು ಸರಿರಾಜನೇ ಸೂರ್ಯನ ತಲೆಯನೇ ಛಾಯದೇವಿ ಗರ್ಭದಲ್ಲಿ ಜನರು ಸಾರ್ಥಕವೇ ಇರಲಿ ಮುಂದಿನ ತಮಾಷೆ ನೋಡುತ್ತೀರಿ ಹೇಗಿದೆ ಹೊಲ ಬಳಿರೆ ಬಾಪುರೇ ವಿನೋದ ಮಾಡಿ ನೋಡಲೇ ಹೊಲ ಬಳಿರೆ ಬಾಪುರೇ ವಿನೋದ ಮಾಡಿ ನೋಡಲೇ ತಮಾಷೆ ಮಾಡಿ ನೋಡಲೇ ನೀಚನಾದ ನಳನ ಸತ್ಯ ಕೆಡಿಸುವೆ ನೀಚನಾದ ನಳನು ಸತ್ಯ ಕೆಡಿಸುವೆ ಸತ್ಯ ಕೆಡಿಸಿ ಸತಿಯ ನಗಲಿ ಸತ್ಯಭ್ರಷ್ಟ ಮಾಡುವೆ ಓಹೋ ಪ್ರಿಯಾ ನೀನ್ ಹೇಳಪ್ಪ. ಪ್ರಿಯಾ ಅದು ಅಲ್ಲಿ ನೋಡು,
ನಮ್ಮ ಎದುರಾಗಿ ಒಂದು ಪಾಳು ಚೌಡಿ ಕಾಣುತ್ತಿರುವುದು. ಅಲ್ಲಿಗೆ ಹೋಗಿ ಸ್ವಲ್ಪ ವಿಶ್ರಮಿಸಿಕೊಂಡು ಮುಂದಕ್ಕೆ ಹೋಗೋಣ. ನಡಿ ಪ್ರಿಯ. ಪ್ರಿಯೆ, ಪ್ರಿಯ, ನಿನ್ನ ಇಷ್ಟ ಇದ್ದಂತಾಗಲಿ, ನಡಿ ಪ್ರಿಯೆ. ಭಾಗ್ಯಲ್ಲ ನಾದೆ ಸತಿಯೋಳ ಕರತಾದೆ ಅತ ಭಾಗ್ಯಲ್ಲ ನಾದೆ ಸತಿಯೋಳ ಕರತಾದೆ ಒಂದೇ ಮಾಡಾದೆ ಪರಿಪಾರಿ ದುಃಖಿ ಫಲ ದೇವಾ ದೇವಾ ಎಲ್ಲಿ ಹೋಗಾಲೆ ಇಂಥ ಕಷ್ಟವು ಬಹಳ ಇಂಥ ಕಷ್ಟವು ಬಹಳ ಒದಗಿತು ಯಾಮಾಯಿ ಅಂತ ಭಾಗ್ಯಲ್ಲ ನಾದೆ ಸತಿಯೋಳ ಕರತಾನೆ ಒಂದೇ ಮಾಡಾಲಿ ಪರಿಪಾರಿ ದುಃಖಿ ಫಲ ದೇವಾ ದೇವಾ ಅಯ್ಯೋ ಪರಮಾತ್ಮ, ಅರಮನೆಯಲ್ಲಿ ಅನೇಕ ದಾಸಿಯರಿಂದ ಸೇವೆಯನ್ನು ಮಾಡಿಸಿಕೊಂಡ ನಾರಿಮಣಿಗೆ ಏನು ಕಷ್ಟವೋ ತಂದೆ ಶನಿದೇವ, ಎಲ್ಲ ನಿನ್ನ ಕೃಪೆದಂತಾಗಲಿ ತಂದೆ. ಅಂದರೆ ಹಿಂದೆ ಬ್ರಾಹ್ಮಣರು ಹೇಳಿದ ಕೆಲಸವನ್ನು ಈಗಲೇ ಮಾಡುವೆನು ಪರಮಾತ್ಮ. ನಂತರ ಅವಳ ತಂದೆಯ ಪುರವನ್ನು ಸೇರುವಳು ಪರಮಾತ್ಮ. ಈಗಲೇ ಬಿಟ್ಟೆಂದು ಹೋಗುವನು, ಬಿಟ್ಟೆಂದು ಹೋಗಲಿ ಒಳ ಬಿಟ್ಟೆಂದು ಹೋಗಲಿ ಒಳ ಎಷ್ಟು ಕಷ್ಟಪಡುವಳೋ ನಾ ಕಾಣೆ. ಇಂದ್ರನ ಸತಿ ಓರ್ವಳು, ಇಂದ್ರನ ಸತಿ ಓರ್ವಳ ಚಂದ್ರನ ಕಾಂತೆ ಒಳ್ಳೆ ಹೇಗೆ ಬಿಟ್ಟು ಹೋಗಲಿ ಪರಮಾತ್ಮ, ಹೇಗೆ ಬಿಟ್ಟು ಹೋಗಲಿ ದೇವಾ ದೇವಾ ದೇವಾ. ಸರಿ ದೇವಾ, ಹೀಗೆಯೋ ಕಡೆಯೋ ಇಂದ್ರನ ಸತಿಗಿಂತಲೂ ಪತು ಇಂದ್ರನ ಸತಿಗಿಂತಲೂ ಸೌಂದರ್ಯವತೆ, ಚಂದ್ರನಿಗಿಂತಲೂ ಸೌಂದರ್ಯವತೆ, ಈಕೆಯನ್ನು ಯಾಕೆ ಬಿಟ್ಟು ಹೋಗಲಿ ದೇವಾ. ಮರ ಬಳ್ಳಿಗಳಿರ ಒಳಂದುಗ ಪಕ್ಷಿಗಳಿರ ಗಿಡ ಮರ ಬಳ್ಳಿಗಳಿರ ಒಳಂದುಗ ಪಕ್ಷಿಗಳಿರ
ಅರಣ್ಯದ ಮೃಗಗಳಿರ, ಒಣಬಿಡ ಪಕ್ಷಿಗಳಿರ, ಈಕೆಯನ್ನು ನಿಮ್ಮ ಸನ್ನಿಧಿಯಲ್ಲೇ ಬಿಟ್ಟಿರುವೆನು. ಇವಳನ್ನು ಯಾವ ರೀತಿಯಿಂದಲಾದರೂ ಅವಳ ತಂದೆಯ ಪುರವನ್ನು ಸೇರಿದಂತೆ ಮಾಡಿದರೆ ನೀವು ಮಾಡಿದ ಉಪಕಾರವು ತೋತ್ರವಾಗಿ ನಿಲ್ಲುವುದು, ನಿಮಗೆ ಪುಣ್ಯವೂ ಬರುವುದು. ಶನಿದೇವ, ಈಗ ನನಗೆ ಒದೆಯಲು ವಸ್ತುವಿಲ್ಲವಲ್ಲ, ಏನು ಮಾಡಲಿ ಪರಮಾತ್ಮ? ಶನಿದೇವ, ಈಕೆಯ ಸೀರೆಯಲ್ಲಿ ಹರದ ಸೆರೆಗರೆದುಕೊಂಡು ನಾನೀಗಲೇ ಕಣ್ಮೆರೆಯಾಗಿನು ಪರಮಾತ್ಮ. ಮನೆ ಕೆಳಗೆ ಜಯಿಸುವೆ ಜಗವೀಗಲೇ, ತುರಕೊಲ್ಲೆಸು ನಾಸದೊಳಗೀಗಲೇ, ಜಯಿಸುವೆ ಜಗವೀಗಲೇ. ಹೋದರ ಪ್ರಾದಳ ಪುರಂದರ, ಹೋದರ ಪ್ರಾದಳ ಪುರಂದರ, ಸುಧರಿ ವೈಭವ ವೈಸರಲೆ, ಸುಧರಿ ವೈಭವ ವೈಸಾರಲೆ. ಈ ತರಳನ್ನ ಕೆಣಕಲು ಬಲ್ಲೆ ಬಲ್ಲೆ, ಈ ತರಳನ್ನ ಕೆಣಕಲು ಬಲ್ಲೆ ಬಲ್ಲೆ. ಜಯಿಸುವೆ ಜಗವೀಗಲೇ, ಸುರ್ರಕೊಲ್ಲೆ ಸುವಿನಾಸದೊಳಗೀಗಲೇ, ಜಯಿಸುವೆ ಜಗವೀಗಲೇ, ಜಯಿಸುವೆ ಜಗವೀಗಲೇ, ಜಯಿಸುವೆ ಜಗವೀಗಲೇ. ಓ ನೀಚನಾದ ನಳನು ಸತಿಯ ಸರಗನ್ನು ಹೊರೆದುಕೊಂಡು ಇದೇ ಮಾರ್ಗವಾಗಿ ಹೋಗುತ್ತಿರುವನು. ಈಗ ನನ್ನ ಮಹಿಮೆಯಿಂದ ಅಗ್ನಿಯನ್ನು ನಿರ್ಮಿಸಿ ಅದರಲ್ಲಿ ಕಾರ್ಕೋಟಕ ಸರ್ಪವನ್ನು ತೋರ್ಪಡಿಸಿ ಆನಂತರ ಅದನ್ನು ಹಿಡಿಯುವಂತೆ ಮನಸ್ಸನ್ನುಟ್ಟಿಸಿ ಅದರಿಂದ ಅನೇಕ ಕಷ್ಟಕ್ಕೆ ಗುರಿ ಮಾಡದೆ ಹೋದರೆ ನಾನು ಶನಿರಾಜನೇ, ಸೂರ್ಯ ತಲೆಯನೇ, ಮೋಸ ಮಾಡಿ ಲಗ್ನವಾದನಲ್ಲ, ರೂಪವನ್ನು ಕೆಡಿಸಿ ಮಾರು ರೂಪ ತರ್ಪಡಿಸದೆ ಹೋದರೆ ನಾನು ಶನಿರಾಜನೇ, ಸೂರ್ಯ ತಲೆಯನೇ. ನನ್ನ ತಾಯಿ ಛಾಯಾದೇವಿ ಗರ್ಭದಲ್ಲಿ ನನಗೂ ಸಾರ್ಥಕವೇ. ಇರಲಿ ಇರಲಿ, ಮುಂದಿನ ತಮಾಷೆ ನೋಡುತ್ತೀರಿ. ಧರಣಿಯೊಳಗೆ ನೀ ಚನ್ನಳನ ಮದವ ಮುರಿವೆ ನಿಕ್ಷಣ, ಧರಣಿಯೊಳಗೆ ನೀ ಚನ್ನಳನ ಮದವ ಮುರಿವೆ ನಿಕ್ಷಣ, ಮದವ ಮುರಿವೆ ನಿಕ್ಷಣ, ಮದವ ಮುರಿವೆ ನಿಕ್ಷಣ. ಮದವ ಮುರಿದು ಛಲವ ಬಿಡಿದು, ಮದವ ಮುರಿದು ಛಲವ ಬಿಡಿದು ಕಟ್ಟಗೈವೆ ನೀಕ್ಷಣ, ಧರಣಿಯೊಳಗೆ ನೀ ಚನ್ನಳ ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ, ಮದವ ಮುರಿವೆ ನೀಕ್ಷಣ. ಆ ರೀತಿ ಈ ಪರಿಗಯ ಅಯ್ಯೋ ಪರಮಾತ್ಮ, ಒನಿತೆಯ ಕಾಡೋಳು ಮಲಗಿಸಿ ಬಂದೆ.
ಕಾಡಲ್ಲಿ ಸುತರನು ಪರರಿಗೆ ಸತಿಯನ್ನು ಕಾಡಲ್ಲಿ ಮಲಗಿಸಿ ನಾ ಬಂದೆ ಏನಾಗಿರುವಳ ಮಲಗಿಸಿ ನಾ ಬಂದೆ ಏನಾಗಿರುವಳ ಆಗಿನಿ ಈ ಪರಿಗರಿಗೆ ಪಾಪಗನಾದೆನ ಶನಿದೇವ ಸುತರನ್ನು ಸತಿಯನ್ನು ಪಾಳು ಚಾವಡಿಯಲ್ಲಿ ಬಿಟ್ಟು ಸುತರನ್ನು ಪರರ ಮನೆಯಲ್ಲಿ ಬಿಟ್ಟು ಯಾವುದಕ್ಕೂ ಗತಿ ಇಲ್ಲದಂತೆ ಈ ಕಾಲದಲ್ಲಿ ಕಷ್ಟಪಡುವಂತಾಯ್ತಲ್ಲ ತಂದೆ. ಶನಿದೇವ ಎಲ್ಲ ನಿನ್ನ ಕೃಪೆಯಿಂದಾಗಲಿ ತಂದೆ. ನೋಡ್ರಪ್ಪ, ಸುಡುತ್ತಿರುವುದು ನಾಲ್ಕು ದಿಕ್ಕಿನಳು ಕಾರಾಗ್ನಿಯ. ಶನಿದೇವ ಸುಡುತ್ತಿರುವುದು ಕಾರಾಗ್ನಿ. ಇದಕ್ಕೆ ನ ಮಾಡಲಿ ನಾ ಎಲ್ಲಿ ಹೋಗಲಿ ಅಕಟ 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 ಇದಕ್ಕೇನ ಮಾಡಲಿನ ಇದಕ್ಕೆ ಮಾಡಲಿನ ನಾನಲ್ಲಿ ಹೋಗಲಿ ಅಕಟ 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 ಶನಿದೇವ ಈ ಕಾಡಿನಲ್ಲಿ ಅಗ್ನಿಯು ಈ ಕಾಡಿನಲ್ಲಿ ನಾಲ್ಕು ದಿಕ್ಕಿನಿಂದ ಅಗ್ನಿಯು ಸುಡುತ್ತಿರುವುದಲ್ಲ ತಂದೆ. ಮುಂದೇನು ಗತಿ ಶನಿದೇವ? ಎಲ್ಲವೋ ರಾಜನೇ, ಈ ಚಿತೆಯಲ್ಲಿ ಸುಡುತ್ತಿರುವೆನು. ನನ್ನನ್ನು ತೆಗೆದುಕೊಂಡು ಹೋಗಿ ಮುಂದೆ ಕಾಣುವ ಸರೋವರದ ಬಳಿಯಲ್ಲಿ ಬಿಡುವನಾಗು. ಎಲೆ ಸರ್ಪನೆ, ನಿನ್ನನ್ನು ನೋಡಿದರೆ ಈ ಪ್ರಪಂಚದ ಜನರು ಭಯಪಡುವರು. ಹೀಗಿರುವಲ್ಲಿ ನಿನ್ನನ್ನು ಮುಟ್ಟುವ ಬಗೆ ಹೇಗೆ? ಬಾ, ನಿನ್ನನ್ನು ತೆಗೆದುಕೊಂಡು ಹೋಗಿ ಮುಂದೆ ಕಾಣುವ ಸರೋವರ ಬಳಿಯಲ್ಲಿ ಬಿಡುವೆನು. ಬಾ. ಎಲ್ಲವೋ ರಾಜನೇ, ನಿನ್ನ ಬಲಭಾಗದಲ್ಲಿ ಒಂದು ಉಪಕಾರವನ್ನು ಮಾಡಿರುವೆನು, ನೋಡಿಕೊಳ್ಳುವನಾಗು. ಎಂತ ರೂಪು, ಎಂತ ಲಾವಣ್ಯ. ಹಾವಸುರ ಪದ ಭಂಗವ, ಇದು ಯಾವ ಜನ್ಮದ ಕರ್ಮವ. ಹಾವಸುರ ಪದ ಭಂಗವ, ಇದು ಯಾವ ಜನ್ಮದ ಕರ್ಮವ.
ಪದ ಭಂಗವ ಇದು ಯಾವ ಜನ್ಮದ ಕರ್ಮವ ಆವಾಸುರ ಪದ ಭಂಗವ ಇದು ಯಾವ ಜನ್ಮದ ಕರ್ಮವ ರೂಪವಾಗಿತ್ತು ಮತ್ತೆ ಕಪ್ಪು ರೂಪ ಬಂದಿತ್ತು ದೇವನೇ ದೇವ ಪಾಲಿಸ ಎನ್ನನ ದೇವರೆಚ್ಚಿಸ ಎನ್ನನ ದೇವ ಪಾಲಿಸ ಎನ್ನನ ದೇವರೆಚ್ಚಿಸ ಎನ್ನನ ಆವಸುರ ಪದ ಭಂಗವ ಇದು ಯಾವ ಜನ್ಮದ ಕರ್ಮವ ರೂಪವಾಗಿತ್ತು ಮತ್ತೆ ಕಪ್ಪು ರೂಪ ಬಂದಿತ್ತು ದೇವನೇ ರೂಪವಾಗಿತ್ತು ಮತ್ತೆ ಕಪ್ಪು ರೂಪ ಬಂದಿತ್ತು ದೇವನೇ ದೇವ ಪಾಲಿಸ ಎನ್ನನು ದೇವ ರಕ್ಷಿಸ ಎನ್ನನು ದೇವಾ 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 ಶನಿದೇವ ಎನಗಿದ್ದ ಕೋಟಿ ಚಂದ್ರನ ಕಾಂತಿ ಹೋಗಿ ಹೀ ಮಾರ ರೂಪು ಪ್ರಾಪ್ತಿ ಆಯ್ತಲ್ಲ ತಂದೆ ಮುಂದೇನು ಗತಿ ಶನಿದೇವ ಇದೇ ಮಾರ್ಗವಾಗಿ ಹೋಗುವೆನು ತಂದೆ ಎಲ್ಲವೋ ಕಾಮ ಸನ್ನಿಭನಾದ ನಳರಾಜನೇ ಕೇಳು. ನಾನು ಕಚ್ಚಿದ ವಿಷವೂ ನಿನಗೆ ಇರುವ ತನಕ ನಿನಗೆ ಸ್ತ್ರೀಯರ ಬಾಧೆಯೂ ಇರುವುದಿಲ್ಲ, ನೇತ್ರಾನಂದವೂ ಇರುವುದಿಲ್ಲ. ನೀನು ಮೊದಲಿನ ರೂಪು ಹೋಯಿತೆಂದು ಚಿಂತಿಸಬೇಡ. ತೆಗೆದುಕೋ ಈ ವಸ್ತ್ರವನ್ನು ಹೊದ್ದರೆ ನಿನ್ನ ರೂಪು ನಿನಗೆ ಬರುವುದು. ನಾನು ಸರ್ಪನೆಂದು ತಿಳಿಬೇಡ. ನಾನು ಗಂಧರ್ವನು. ನಾನೋರ್ವ ಋಷಿ ಪುತ್ರನಿಗೆ ಕಷ್ಟ ಕೊಟ್ಟಿದ್ದ ಕಾರಣ ಅವನು ನನಗೆ ಸರ್ಪವಾಗವೆಂದು ಶಾಪವನ್ನು ಕೊಟ್ಟನು. ನಾನು ಅದಕ್ಕೆ ಪರಿಹಾರವೇನೆಂದು ಕೇಳಲಾಗಿ ಅದಕ್ಕೆ ಅವನು ಹೇಳಿದನೆಂದರೆ, ನೀನು ನಳರಾಜನನ್ನು ಕಚ್ಚಿದರೆ ನಿನ್ನ ಪಾಪವು ಪರಿಹಾರವಾಗುವುದೆಂದು ಹೇಳಿದನು. ಆದ್ದರಿಂದ ನಾನು ನಿನ್ನನ್ನು ಕಚ್ಚಿದೆನು. ನಾನು ಧನ್ಯದಾನೆದೆನು. ನೀನು ಧನ್ಯನಾಗು. ನಿನಗೆ ಆ ಕುಂಕುಮ ಪುರುಷನಾದ ಲಕ್ಷ್ಮೀಕಾಂತನು ಕಾಪಾಡುವನು. ನೀನಿನ್ನು ಒಡವನಾಗು. ಶನಿದೇವ ಮಹಾರಾಯನೇ, ನಿನಗೆ ನನ್ನ ಅನಂತ 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 ಕೋಟಿ ವಂದನೆ. ನಿನಗೆ ಮಂಗಳವಾಗಲಿ. ಹೋಗಿ ಬರುವ ನಾವು. ಮಂತ್ರಿ ಸೈನ್ಯಾಧ್ಯಕ್ಷರೇ, ಮಂತ್ರಿ ವರ ಕಾರ್ಯ ತಾಂತ್ರಿಯಲಿ ಹೇಳ್ದರೆ ಏಳ್ ಸೌಖ್ಯವ. ಮಂತ್ರಿ ಸೈನ್ಯಾಧ್ಯಕ್ಷರೇ, ಮಂತ್ರಿ ವರ ಕಾರ್ಯ ತಾಂತ್ರಿಯಲಿ ಹೇಳ್ದರೆ ಏಳ್ ಸೌಖ್ಯವ. ಮಂತ್ರಿ ಶತ್ರು ಭೂಪರೋ ಒತ್ತಿ ರಾಜ್ಯವ. ಮಂತ್ರಿ ಸೈನ್ಯಾಧ್ಯಕ್ಷರ, ಶತ್ರು ಭೂಪರೋ ಒತ್ತಿ ರಾಜ್ಯವ ಮುತ್ತು ಪಿಡಿಯುತ್ತಲೇ ಕಲಾಂಗಳೇ. ಮಂತ್ರಿ ಸೈನ್ಯಾಧ್ಯಕ್ಷರ, ಮುತ್ತು ಪಿಡಿಯುತ್ತಲೇ ಕಲಾಂಗಳೇ ಮಿತ್ರರಂತೆ ಬಾಳುತ್ತಿ ಹರೇ. ಮಂತ್ರಿ ವರ ಕಾರ್ಯ ತಾಂತ್ರಿಯಲಿ ಹೇಳ್ದರೆ ಏಳ್ ಸೌಖ್ಯವ. ಮಂತ್ರಿ ಸೈನ್ಯಾಧ್ಯಕ್ಷರೇ, ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ. ಮಂತ್ರಿ ಸೈನ್ಯಾಧ್ಯಕ್ಷರೇ, ಕಾಲ
ಮಹಾಪ್ರಭು. ನಮ್ಮ ರಾಜ್ಯದ ಪ್ರಜೆಗಳಾದಿಯಾಗಿ ಸರ್ವರೂ ಕ್ಷೇಮದಿಂದಿರುವರೆ, ಅಲ್ಲದೆ ನಮಗೆ ಬರಬೇಕಾದ ಕಪ್ಪ ಕಾಣಿಕೆಗಳು ಆಯಾಯ ಕಾಲಕ್ಕೆ ತಂದುಕೊಡುತ್ತಿರುವರೋ ಅಥವಾ ಮೀರಿ ನಡೆಯುತ್ತಿರುವರೋ ಆ ವಿಚಾರವನ್ನು ತಿಳಿಸೋಣದು. ಅಪ್ಪಣೆ ಮಹಾಪ್ರಭು. ರಾಜಿಸೋವರಕಿನ ಜನರು ರಾಜ್ಯದ ಮವನ್ನು ಬಿಡದೆ. ಮಹಾಪ್ರಭು. ಭಲೆ ಭಲೆ ಮಂತ್ರಿ, ಹೇಳೋನಾಗು. ರಾಜಿಸೋವರಕಿನ ಜನರು ರಾಜ್ಯದ ಮವನ್ನು ಬಿಡದೆ ರಾಜ ರಾಜ ಪೂರ್ವ ಪದಸೋ ರಾಜ ರಾಜ ಪೂರ್ವ ಪದಸೋ ಸರ್ವ ಜಾಜಿಗಾದಿ ನಾವು ಮಡದಿ ಮಕ್ಕಳೆಲ್ಲ ಕೂಡಿ ಬಿಡದೆ ನಿಮ್ಮ ಪಾದವನ್ನು. ಮಹಾಪ್ರಭು. ಭಲೆ ಭಲೆ ಮಂತ್ರಿ, ಹೇಳೋನಾಗು. ಮಡದಿ ಮಕ್ಕಳೆಲ್ಲ ಕೂಡಿ ಬಿಡದೆ ನಿಮ್ಮ ಪಾದವನ್ನು ಒಡೆಯ ನಿಮ್ಮ ಆಜ್ಞೆಯಂತೆ ಭಲೆ ಭಲೆ ಮಂತ್ರಿ, ಹೇಳೋನಾಗು. ಒಡೆಯ ನಿಮ್ಮ ಆಜ್ಞೆಯಂತೆ ಬಿಡದೆ ತಂದು ಒಪ್ಪಿಸುವರು ರಾಜಿಸುವರಕಿನ ಜನರು ರಾಜ್ಯ ಧರ್ಮವನ್ನು ಬಿಡದೆ. ಮಹಾಪ್ರಭು. ಮಹಾಪ್ರಭು, ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ತಮ್ಮ ಅಪ್ಪಣೆಯಂತೆ ಕಪ್ಪ ಕಾಣಿಕೆಯನ್ನು ತಂದು ಮತ್ತೇನಪ್ಪಣೆ ಮಹಾಪ್ರಭು? ಭಲೆ ಭಲೆ ಮಂತ್ರಿ, ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದೆ. ನಿನ್ನ ಪೀಠದಲ್ಲಿ ನೀನು ಅಲಂಕರಿಸುವನಾಗು. ಅಪ್ಪಣೆ ಮಹಾಪ್ರಭು. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು. ಬೇಳೆ ಸೈನ್ಯಾಧಿನಾಥಾನೆ ಬೇಳ್ಪಟ್ಟು ಭಟ್ಟರೇಳ್ಗೆಯ ಬೇಳೆ. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು. ಬೇಳೆ ಸೈನ್ಯಾಧಿನಾಥಾನೆ ಬೇಳ್ಪಟ್ಟು ಭಟ್ಟರೇಳ್ಗೆಯ ಬೇಳೆ. ಕುತಕಾನೆನ್ನುತ್ತೀರೆ ಸಕಲ ಭೂಸುರ. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು. ಕೃತಕಾನೆನ್ನುತ್ತೀರೆ ಸಕಲ ಭೂಸುರ ಇಟವರ್ ಹರ್ಚಿತ ಶ್ರೇಷ್ಠರೇ ದಾತ್ರಿಯೋಳ್. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು. ಇತವರ್ ಹರ್ಚಿತ ಶ್ರೇಷ್ಠರೇ ದಾತ್ರಿಯೋಳ್ ಇತ ಮಹೇಶ ಸೂರನೇ ಬೇಳೆ ಸೈನ್ಯಾಧಿನಾಥಾನೆ ಬೇಳ್ಪಟ್ಟು ಭಟ್ಟರೇಳ್ಗೆಯ ಬೇಳೆ. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು. ನಮ್ಮ ಸೈನ್ಯವನ್ನು ಯಾವ ರೀತಿ ಸಜ್ಜುಗೊಳಿಸುತ್ತಿರುವಿರಿ ಆ ವಿಚಾರವನ್ನು ತಿಳಿಸುವರಾಗಿ. ಅಪ್ಪಣೆ ಮಹಾಪ್ರಭು. ಚಂಡರಿಪ ಭೂಮಂಡಲಗಳಂ ಖಂಡಿಸುತ್ತೆ ಮಹಾಪ್ರಭು. ಭಲೆ ಭಲೆ ಮಂತ್ರಿ, ಚಂಡರಿಪ ಭೂಮಂಡಲಗಳಂ ಖಂಡಿಸುತ್ತೆ ದಂಡದರನೆ ನಮ್ಮಯ ಸೈನ್ಯ ಅಧಿಕಾರ ಗೌರವದಿಂದ ಮೆರೆವುದು ರಾಜ. ಮಹಾಪ್ರಭು. ಭಲೆ ಭಲೆ ಸೈನ್ಯಾಧ್ಯಕ್ಷರೇ, ಹೇಳುವರಾಗಿ. ಉತ್ತಮ ಸಂತೋಷದಿಂದಲೇ ಉತ್ತಮ
ರೋಷದಿಂದಲೇ ವೈರಿಗಳ ಶಿರವ ಕಡಿದು ಬರುವೆನು ರಾಜ. ಮಹಾಪ್ರಭು. ಭಲೆ ಭಲೆ ಸೈನ್ಯಾಧ್ಯಕ್ಷರೇ, ಹೇಳುವರಾಗಿ. ನೃಪದಿ ನೃಪದಿ ಬೇಳುವೆ ಸುಮತಿ ಲೀಲೆಯಿಂದಲೇ ಸೈನ್ಯದ ಪರಿಯ. ಲಾಲಿಸು ನೃಪದಿ ಬೇಳುವೆ ಸುಮತಿ ಲೀಲೆಯಿಂದಲೇ ಸೈನ್ಯದ ಪರಿಯ. ಹರಿನರ ಪರಶಿವ ಮುಗಿಯುತ್ತ ಜನರ ಹರಿನರ ಪರಶಿವ ಮುಗಿಯುತ್ತ ಜನರು ಸುರಚರಣಗಳಂ ಕಡಿದಿಡುವೆ. ಸುರಚರಣಗಳಂ ಕಡಿದಿಡುವೆ. ಸುರೇಂದ್ರ ನಿಬಾಹು ಮಹೇಂದ್ರ ಪ್ರಭುವೆ. ಸುರೇಂದ್ರ ನಿಬಾಹು ಮಹೇಂದ್ರ ಪ್ರಭುವೆ. ವಿರೋಧಿ ನಗರವ ನಡಗಿಸುವೆ. ರಜ ಲಾಲಿಸು ಭೂಪ ಲಾಲಿಸು. ಲಾಲಿಸು ನೃಪದಿ ಬೇಳುವೆ ಸುಮತಿ ಲೀಲೆಯಿಂದಲೇ ಸೈನ್ಯದ ಪರಿಯ. ಮಹಾಪ್ರಭು, ನಮ್ಮ ಸೈನ್ಯವನ್ನು ಕಂಡರೆ ಪರರ ಸೈನ್ಯವು ಹೆದರಿ ಹೆದರಿ ದಿಕ್ಕೆಟ್ಟು ಓಡುವುದು ಮತ್ತೇನಪ್ಪಣೆ. ಭಲೆ ಭಲೆ ಸೈನ್ಯಾಧ್ಯಕ್ಷರೇ, ನಿಮ್ಮ ಸಾಹಸಕ್ಕೆ ನಾನು ಮೆಚ್ಚಿದೆ. ನಿಮ್ಮ ಪೀಠದಲ್ಲಿ ನೀವು ಅಲಂಕರಿಸುವರಾಗಿ. ಅಪ್ಪಣೆ ಮಹಾಪ್ರಭು. ಬಾಪು ಬಾಪು ಬಲು ಶೂರರು ನೀವು, ವೀರರೊಳಗೆ ಬಲು ಧೀರರು. ಅಂದ್ರೆ ಸೈನ್ಯಾಧ್ಯಕ್ಷರೇ, ಬಾಪು ಬಾಪು ಬಲು ಶೂರರು ನೀವು, ವೀರರೊಳಗೆ ಬಲು ಧೀರರು. ದಾರುಣಿಯೊಳಗೆ ಯಾರನ್ನು ಕಾಣೆ. ದಾರುಣಿಯೊಳಗೆ ಯಾರನ್ನು ಕಾಣೆ. ಮೀರಿದ ಮಂತ್ರಿ ಸೈನ್ಯಾಧಿಗಳು, ಮೀರಿದ ಮಂತ್ರಿ ಸೈನ್ಯಾಧಿಗಳು, ಮೀರಿದ ಮಂತ್ರಿ ಸೈನ್ಯಾಧಿಗಳು. ಮಂತ್ರಿ ಸೈನ್ಯಾಧ್ಯಕ್ಷರೇ, ವೀರ ರಿಪುಗಳ ಜಯಿಸುವೆ, ಹರುಷದಿ ಪುರವನ್ನು ಸೇರುವೆ. ಮಂತ್ರಿ ಸೈನ್ಯಾಧ್ಯಕ್ಷರೇ, ವೀರ ರಿಪುಗಳ ಜಯಿಸುವೆ, ಹರುಷದಿ ಪುರವನ್ನು ಸೇರುವೆ. ಪುರದೊಳ ಕೀರ್ತಿಯ ಒಂದುತೆ. ಬಾಪು ಬಾಪು ಬಲು ಶೂರರು ನೀವು, ವೀರರೊಳಗೆ ಬಲು ಧೀರರು. ಧೀರರು ಧೀರರು. ಮಂತ್ರಿ, ಮಹಾಪ್ರಭು, ನಿನ್ನಂತಹ ನೀತಿ ಚಾಣಕ್ಯನಾದ ಮಂತ್ರಿಯು ಸೈನ್ಯಾಧ್ಯಕ್ಷರೇ. ಮಹಾಪ್ರಭು, ನಿಮ್ಮಂತಹ ಶತಗಜಗಳ ಮಹಾಸಂಪನ್ನನಾದ ಸೈನ್ಯಾಧ್ಯಕ್ಷರು ಈ ನನ್ನ ರಾಜಾಸ್ಥಾನದಲ್ಲಿರುವಾಗ ನನಗೂ ಈ ನನ್ನ ರಾಜ್ಯಕ್ಕೂ ಭಯವೆಂದರೇನು? ಬೇಷ್, ತಮ್ಮ ತಮ್ಮ ಪೀಠಗಳಲ್ಲಿ ತಾವು ಮಣಿಸುವರಾಗಿ. ಅಪ್ಪಣೆ ಮಹಾಪ್ರಭು. ಅಪ್ಪಣೆ ಮಹಾಪ್ರಭು. ಋತ್ಮಾಣ ಮಹಾರಾಜರಿಗೆ ವಂದಿಸುವೆನು. ಪ್ರಾಸ್ತ್ಯ, ನಿನಗೆ ಮಂಗಳವಾಗಲಿ. ಬಾ ಪ್ರಾಸ್ತ್ಯ. ವರಮಾಂತ್ರಿ ಪ್ರಾಸ್ತೆ ಬಾರೋ ನಳನ ಮಂತ್ರಿ. ಪ್ರಾಸ್ತ್ಯ ಮಹಾರಾಜರೇ, ವರಮಾಂತ್ರಿ ಪ್ರಾಸ್ತೆ ಬಾರೋ ನಳನ ಮಂತ್ರಿ. ಬಂದ ಕಾರಣವೇನು ಬಾಂಧ ಕಾರಣವೇನು ಚಂದಾದಿ ಪೇಳೆ ಅಯ್ಯ. ಪ್ರಾಸ್ತ್ಯ ಮಹಾರಾಜರೇ, ಚಿತಪಾಲ ನಳ ರಾಜ ಸತಿಸುತ್ತರು ಕುಶಲವೇ. ಪ್ರಾಸ್ತ್ಯ ಮಹಾರಾಜರೇ, ಚಿತಪಾಲ ನಳ ರಾಜ ಸತಿಸುತ್ತರು ಕುಶಲವೇ. ಮತಿವಾಂತ ಪೇಳೆನಗೆ ಮತಿವಾಂತ ಪೇಳೆನಗೆ ನಳನ ವರ್ತೆಯನು ಅಯ್ಯ.
ನಳರಾಜನು ಸತಿ ಸುತರುಗಳಾದಿಯಾಗಿ ಸರ್ವರೂ ಕ್ಷೇಮದಿಂದಿರುವರೆ ಆ ವಿಚಾರವನ್ನು ತಿಳಿಸುವನಾಗು. ಮಹಾರಾಜರೇ, ನಾನು ಏನೆಂದು ಹೇಳಲಿ? ನಿನಯ ಮುಖವಂ ನೋಡುತ್ತೇ ರಸ್ತೆಯ ನಿನಯ ಮುಖವಂ ನೋಡುತ್ತೇ ಹುಣ್ಣಿಮೆಯ ಚಂದ್ರನಿಗೆ ಗ್ರಹಣವು ತೊಡರಿದಂದದಿ ಕಾರಣವೇನು ಮಂತ್ರಿ? ಪ್ರಾಸ್ತ್ಯ ಮಹಾರಾಜರೇ, ಗತೀನಂತೆ ಪ್ರಾಸ್ತ್ಯ ಮಹಾರಾಜರೇ, ಗತೀನಂತೆ ಅತಿ ದುಃಖದೋ ವ್ಯಥಪಡಲು ಕಾರಣವೇನೈ ಮಂತ್ರಿ? ಪ್ರಾಸ್ತ್ಯ ಮಹಾರಾಜರೇ, ಈ ನಿನ್ನ ಮುಖಕಮಲಗಳನ್ನು ನೋಡಿದರೆ ಹುಣ್ಣಿಮೆಯ ಚಂದ್ರನಿಗೆ ಗ್ರಹಣವೂ ತೊಡರಿದಾಗ ವಿಕಾರವಾಗಿ ಕಾಣುವಂತೆ ಈ ನಿನ್ನ ಮುಖಕಮಲಗಳು ಕಾಣಲು ಕಾರಣವೇನು ಪ್ರಾಸ್ತ್ಯ? ಅದನ್ನು ತಿಳಿಸು. ಮಹಾರಾಜರೇ, ಹೇಳುವುದನ್ನು ಕೇಳಿ. ಗೆಳೆಯ ಋತುಪಾಣ ಬೆಳುವೆ ನಾನೀಗ. ಮಹಾರಾಜರೇ, ಪ್ರಾಸ್ತ್ಯ ಹೇಳುವನಾಗು ಪ್ರಾಸ್ತ್ಯ. ಗೆಳೆಯ ಋತುಪಾಣ ಬೆಳುವೆ ನಾನೀಗ. ಲೀಲೆಯಂ ಬಂದು ಲೀಲೆಯಂ ಬಂದು ಜಾಲವ ಮಾಡಾದೆ. ಮಹಾರಾಜರೇ, ಪ್ರಾಸ್ತ್ಯ ಹೇಳುವನಾಗು ಪ್ರಾಸ್ತ್ಯ. ತೀರಾ ಪುಷ್ಕರ ನೋಡೋ ಜೂಜಿನಿಂದಲಿ ಸೋತು. ಮಹಾರಾಜರೇ, ಪ್ರಾಸ್ತ್ಯ ಹೇಳುವನಾಗು ಪ್ರಾಸ್ತ್ಯ. ತೀರಾ ಪುಷ್ಕರ ನೋಡೋ ಜೂಜಿನಿಂದಲಿ ಸೋತು. ರಾಜ್ಯವೆಲ್ಲವ ಸೋತು. ಮಹಾರಾಜರೇ, ಪ್ರಾಸ್ತ್ಯ ಹೇಳುವನಾಗು ಪ್ರಾಸ್ತ್ಯ. ರಾಜ್ಯವೆಲ್ಲವ ಸೋತು ಕಾಡಿಗೆ ಹೋದಾರು. ಗೆಳೆಯ ಋತುಮಾನ ಬೆಳುವೆ ನಾನೀಗ. ಲೀಲೆಯೆಂಬಂದೂತ ಜಾಲವ ಮಾಡಾದೆ. ಅಯ್ಯ ಅಯ್ಯ. ಮಹಾರಾಜರೇ, ನಮ್ಮ ನಳರಾಜರು ಪುಷ್ಕರನಲ್ಲಿ ಜೂಜನ್ನಾಡಿ ಸಕಲ ಸಾಮ್ರಾಜ್ಯವನ್ನು ಸೋತು ಕಾಡಿಗೆ ಹೋದರಾದ ಕಾರಣ ನಾನು ನಿಮ್ಮಲ್ಲಿಗೆ ಬಂದಿರುವೆನು. ಮಹಾರಾಜರೇ, ನನ್ನನ್ನು ಕಾಪಾಡುವರಾಗಿರಿ. ಏನಯ್ಯ ಪ್ರಾಸ್ತ್ಯ ಪೇಳಿದ ನುಡಿಯನು. ಪ್ರಾಸ್ತ್ಯ ಮಹಾರಾಜರೇ, ಏನಯ್ಯ ಪ್ರಾಸ್ತ್ಯ ಪೇಳಿದ ನುಡಿಯನು. ಕೇಳಲು ಎನಗೀಗ ಕೇಳಲು ಎನಗೀಗ ಆಚಾರ್ಯ ತೋರುವುದು ಅಯ್ಯ. ಪ್ರಾಸ್ತ್ಯ ಮಹಾರಾಜರೇ, ಜೂಜಾನಾಡಲು ಬಹುದೇ ರಾಜ ಪುಷ್ಕರ ನೋಡು. ಪ್ರಾಸ್ತ್ಯ ಮಹಾರಾಜರೇ, ಜೂಜಾನಾಡಲು ಬಹುದೇ ರಾಜ ಪುಷ್ಕರ
ಪುಷ್ಕರನೊಂದಿಗೆ ಜೂಜನ್ನಾಡಿದನೆ. ಇರಲಿ, ಆ ಸತ್ಯಸಂಧನಾದ ನಳರಾಜನಿಗೆ ಶ್ರೀಹರಿಯು ಕಾಪಾಡುವನು. ನೀನು ನಮ್ಮ ಪುರದಲ್ಲಿ ಸುಖವಾಗಿ ಇರುವನಾಗು. ತಮ್ಮ ಅಪ್ಪಣೆಯಂತೆ ಆಗಬಹುದು. ಯಾವ ದೇಶದಿಂದ ಬಂದೆ ಸಾರಿ ಪೇಳನೆಗೆ. ಅಯ್ಯ ಕೃಷ್ಣ, ಯಾವ ದೇಶದಿಂದ ಬಂದೆ ಸಾರಿ ಪೇಳನೆಗೆ. ಅಯ್ಯ ಮಜದೆ ಪೆಳ್ಸಾನು ತಾಂಗನೆ. ಅಯ್ಯ ಮಜದೆ ಪೆಳ್ಸಾನು ತಾಂಗನೆ ದುಃಖ ಬೇಡವೈ. ಯಾವ ದೇಶದಿಂದ ಬಂದೆ ಸಾರಿ ಪೇಳನಗೆ. ಅಯ್ಯ ಕುರುಪಿಯೇ, ಮಹಾರಾಜನೇ, ನೀನು ಯಾರು? ನಿನ್ನ ದೇಶವು ಯಾವುದು? ನಿನ್ನ ಸಂಗತಿಯನ್ನು ವಿವರವಾಗಿ ತಿಳಿಸುವನಾಗು. ಲಾಲಿಸಿ ಕೇಳಿನು ಹೇಳುವೆ ನಾನೀಗ. ಅಯ್ಯ ಕುರುಪಿಯೇ, ಹೇಳೋನಾಗು. ಲಾಲಿಸಿ ಕೇಳಿನು ಹೇಳುವೆ ನಾನೀಗ. ಹೇಳಲಿ ಬಾನುತ್ತ ಕಾಲವ ಮಾಡದೆ. ಹೇಳಲಿ ಬಾನುತ್ತ ಕಾಲವ ಮಾಡದೆ. ಹೇಳಲಿ ಬಾನುತ್ತ ಕಾಲವ ಮಾಡದೆ. ಹೇಳಲಿ ಬಾನುತ್ತ ಕಾಲವ ಮಾಡದೆ. ನೀರನಳ ರಾಜನ್ಗೆ ಸಾರಾಥಿಯಾಗಿ. ವೀರನಳ ರಾಜನ್ಗೆ ಸಾರಾಥಿಯಾಗಿ. ವೀರನಳ ರಾಜರು ನಾಡಿಗೆ ಹೋದರು. ಅಯ್ಯ ಅಯ್ಯ ಅಯ್ಯ. ಮಹಾರಾಜನೇ, ನಳರಾಜರಿಗೆ ನಾನು ಸಾರಥಿಯಾಗಿದ್ದೆ. ನಳರಾಜರು ದೈವ ಯೋಗದಿಂದ ಸಕಲವೆಲ್ಲ ಸೋತು ಕಾಡು ಸೇರಿದರು. ಆದ್ದರಿಂದ ನಿಮ್ಮಲ್ಲಿ ಬಂದಿರುವೆನು ಮಹಾರಾಜನೇ, ನನ್ನನ್ನು ಕಾಪಾಡುವರಾಗಿ. ಬರುವ ವಿದ್ಯೆಗಳನ್ನ ಬರದಿಂದ ಪೇಳನೆಗೆ. ಅಯ್ಯ ಬಹುಕನೆ, ಬರುವ ವಿದ್ಯೆಗಳನ್ನ ಬರದಿಂದ ಪೇಳನೆಗೆ ಇರಿಸಿಕೊಳ್ಳುವೆ ನಾನು ನಮ್ಮ ಪುರದೊಳಗೆ. ಅಯ್ಯ ಅಯ್ಯ ಬಹುಕನೆ, ಇಂದು ಅರನ ದಯದಿ ಸುಖದಿಂದ ಬಾಳಯ್ಯ. ಅಯ್ಯ ಬಹುಕನೆ, ಇಂದು ಅರನ ದಯದಿ ಸುಖದಿಂದ ಬಾಳಯ್ಯ. ಇರಿಸಿಕೊಳ್ಳುವೆ ನಾನು ಇರಿಸಿಕೊಳ್ಳುವೆ ನಾನು ನಮ್ಮ ಪುರದೊಳಗೆ. ಬರುವ ವಿದ್ಯೆಗಳನ್ನ ಬರದಿಂದ ಪೇಳನೆಗೆ ಇರಿಸಿಕೊಳ್ಳುವೆ ನಾನು ನಮ್ಮ ಪುರದೊಳಗೆ. ಅಯ್ಯ ಬಹುಕನೆ, ಮಹಾರಾಜನೇ, ನಿನಗೆ ಯಾವ ಯಾವ ವಿದ್ಯೆ ಬರುವುದೆಂದು ತಿಳಿಸಿದರೆ ನಂತರ ನೀನನ್ನು ಇರಿಸಿಕೊಳ್ಳುವೆನು. ಮಹಾರಾಜನೇ, ಕೇಳಿದನು ಕೇಳಿ.
ರಥಕ್ಕೆ ಸಾರಥಿಯಾಗಬಲ್ಲೆ ರಥಕ್ಕೆ ಸಾರಥಿಯಾಗಬಲ್ಲೆ ಅಶ್ವಲಕ್ಷಣ ಎಂಬಲ್ಲೇ ಅಶ್ವಲಕ್ಷಣ ಎಂಬಲ್ಲೇ ಪರಿಪಾಕವಂ ನಾ ಮಾಡಬಲ್ಲೆ ಮಹಾರಾಜನೇ, ಇದೇ ಮೊದಲಾದ ಕೆಲಸಗಳನ್ನು ನಾ ಮಾಡಬಲ್ಲೆನು ಮಹಾರಾಜನೇ. ಬಾಪು, ಬಹಳ ಸಂತೋಷವಾಯಿತು. ನೀನು ನಮ್ಮ ಪುರದಲ್ಲಿ ಸುಖವಾಗಿರುವನಾಗು. ಪ್ರಾಸ್ತ್ಯ, ಮಹಾರಾಜರೇ, ಇವರನ್ನು ಕರೆದುಕೊಂಡು ಹೋಗಿ ನಮ್ಮ ಅಡುಗೆ ಮನೆಯಲ್ಲಿ ಬಿಟ್ಟು ಬರುವರಾಗಿ. ನಮ್ಮ ಅಪ್ಪಣೆಯಿಂದ ಆಗಬಹುದು.